50 ವರ್ಷಗಳ ಕಾಲ ಬಿಜೆಪಿ ಪಕ್ಷಕ್ಕಾಗಿ ಸುದೀರ್ಘವಾಗಿ ಶ್ರಮಿಸಿದ ರೈತ ನಾಯಕ ಜನನಾಯಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಲು ಬೈಂದೂರು ಬಿಜೆಪಿಯ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದರು. ಆತ್ಮೀಯವಾಗಿ ಸ್ವಾಗತಿಸಿದ ಯಡಿಯೂರಪ್ಪ ಅವರು ದೀಪಕ್ ಕುಮಾರ್ ಶೆಟ್ಟಿಯವರೊಂದಿಗೆ ಸ್ನೇಹಪೂರ್ವಕವಾಗಿ ಮಾತುಕತೆ ನಡೆಸಿ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಮರೆತು ಬಿಜೆಪಿ ಪಕ್ಷದ ಬಲವರ್ಧನೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಶಿಕಾರಿಪುರ ಕೊಟ್ಟಿದ್ದೆ, ನೀವೆಲ್ಲ ಬಂದಿದ್ದೀರ ಅಂತೇಳಿ ನಿಮ್ಮ ಜೊತೆ ಒಂದು 2 ನಿಮಿಷ ಇದ್ಕೊಂಡು ಬಂದಿದ್ದೇನೆ. ಬೈಂದೂರಿನಲ್ಲಿರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೆಲ್ಲ ಮುಕ್ತು ನಮ್ಮ ದೀಪಕ್ ಕುಮಾರ್ ಶೆಟ್ಟಿಯವರು ಎಕ್ಸ್ ಬಿಜೆಪಿ ಪ್ರೆಸಿಡೆಂಟ್ ಬೈಂದೂರಿವರು, ಜನಾರ್ದನ್ ಹಿರಿಯೂರು, ಕೃಷ್ಣದೇವಡಿಗ ಹಾಗೂ ಸಮಸ್ತ ಬೈಂದೂರಿನ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ, ದಯಮಾಡಿ ಎಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಮರೆತು ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಬೇಕಾಗಿದೆ. ವಾತಾವರಣ ನಮ್ಗೆ ಅನುಕೂಲಕರವಾಗಿದೆ, ನಿಮಗೆ ಗೊತ್ತಿದೆ. ಚಿತ್ರದುರ್ಗದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ, ನಿನ್ನೆ ಶಿವಮೊಗ್ಗದಲ್ಲಿ ನಡೆದಂಥ ಕಾರ್ಯಕ್ರಮವೆಲ್ಲ ನೋಡಿದಾಗ ಜನ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊರೀತಾ ಇದ್ದಾರೆ. ಅದರ ಉಪಯೋಗವನ್ನು ನಾವೆಲ್ಲ ಒಟ್ಟಾಗಿ ಸೇರ್ ಮಾಡಿಕೊಂಡು ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಟ್ಟಾಗಿ ಪಕ್ಷವನ್ನು ಕಟ್ಟೋಣ ಅಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಪ್ರಮುಖರೆಲ್ಲ ಮಾತನಾಡಿದ್ದೀರ. ನಿಮ್ಮೆಲ್ಲರಿಗೂ ಒಂದನೇ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಯಡಿಯೂರಪ್ಪ ಅವರ ಈ ಪ್ರೀತಿಯ ಸ್ವಾಗತ ಮತ್ತು ಮಾರ್ಗದರ್ಶನ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದ್ದು ಬೈಂದೂರು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಬೈಂದೂರಿನಿಂದ ಆರಂಭವಾದ ಈ ರಾಜಕೀಯ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹತ್ವ ಪಡೆದುಕೊಳ್ಳುವ ಸಾಧ್ಯತೆ ಇದೆ.